Hi everyone, welcome back to Study Zone YouTube channel. This is a class 5 class. This is a HK paper. We are continuing the series of a computer solving. ಇವತ್ತಿನ ಕ್ಲಾಸಲ್ಲಿ JE HK ಪೇಪರ್ 30 ಕ್ವಶನ್ಸ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾವು ಹೇಳಿದ್ವಿ ಏನು ಕ್ವಶನ್ ಪೇಪರ್ ಸೀರೀಸ್ ಮಾಡ್ತಿದ್ವಿ ಅದು ನಿಮ್ಮ ರೆಸ್ಪಾನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಸೊ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ಗೆ ನಿಮ್ಮ ರೆಸ್ಪಾನ್ಸ್ ನೋಡಿ ನಾವು ಸ್ವಲ್ಪ ಕ್ಲಾಸ್ ಮಾಡೋಣ ಬೇಡ ಅಂತ ಇದ್ವಿ. ಬಟ್ ರಿಕ್ವೆಸ್ಟ್ ಆಫ್ ದೀಸ್ ಸ್ಟೂಡೆಂಟ್ಸ್ ವಿ ಹ್ಯಾವ್ ಸ್ಟಾರ್ಟೆಡ್ ಅಗೇನ್. ಈ ರಿಕ್ವೆಸ್ಟ್ ಸ್ಟೂಡೆಂಟ್ಸ್ ಏನು ಕ್ಲಾಸ್ ಮಾಡಿ ಅಂತ ಹೇಳ್ತಿದ್ರು. ಸೊ ವಿ ಕಂಟಿನ್ಯೂಡ್ ದ ಸೀರೀಸ್. ಲೆಟ್ಸ್ ಸಿ ವಾಟ್ ಆರ್ ದ ಕ್ವಶನ್ಸ್. ದ ಫುಲ್ ಫಾರ್ಮ್ ಆಫ್ IP ಈಸ್. IP ಅಂದ್ರೇನು? ಇಂಟರ್ನೆಟ್ ಪ್ರೋಟೋಕಾಲ್, ಇಂಟರ್ನೆಟ್ ಪ್ರೊಸೆಸಿಂಗ್, ಇಂಟರ್ನೆಟ್ ಪ್ರೋಟೋಕಾಲ್. ನನ್ ಆಫ್ ದಿ ಅಬೌವ್ ಅಂದರೆ ಇಟ್ ಈಸ್ ಅ internet protocol. What is internet protocol? Internet protocol is a set of rules that govern how data is sent and received over internet. Internet protocol ಏನು ಹೇಳುತ್ತೆ, ಯಾವ ರೀತಿ ಡಾಟಾ ಸೆಂಡ್ ಮತ್ತು ರಿಸೀವ್ ಮಾಡ್ತೀವಿ ಓವರ್ ಇಂಟರ್ನೆಟ್ ಅನ್ನೋದು ಹೇಳುತ್ತೆ. ಇಟ್ ಎಸ್ಪೆಷಲಿ ಹ್ಯಾವ್ ಅ ಡಿಫ್ರೆಂಟ್ IP ಅಡ್ರೆಸಸ್ ಟು ಈಚ್ ಡಿವೈಸ್. ಅಂದರೆ ಈಗ ಒಂದು ಡಿವೈಸಿಂದ ನಾವು ಇನ್ನೊಂದು ಡಿವೈಸಿಗೆ ಏನಾದರೂ ಸೆಂಡ್ ಮಾಡ್ತಿದ್ದೀವಿ ಅಂತಂದರೆ ಈಚ್ ಡಿವೈಸ್ ಆ್ಯಸ್ ಅ ಡಿಫ್ರೆಂಟ್ IP ಅಡ್ರೆಸ್. ಈ ಡಿವೈಸಿಗೆ ಒಂದು IP ಅಡ್ರೆಸ್ ಇರುತ್ತೆ, ಈ ಡಿವೈಸಿಗೆ ಒಂದು IP ಅಡ್ರೆಸ್ ಇರುತ್ತೆ. ಇಲ್ಲಿ ಸಮಥಿಂಗ್ 8 ಇದ್ದರೆ ಇಲ್ಲಿ 10 ಅಥವಾ ಸೊ ಡಿಫ್ರೆಂಟ್ IP ಅಡ್ರೆಸ್ಸಸ್ ಇರುತ್ತೆ ಈಚ್ ಡಿವೈಸಿಗೆ. ನೆಕ್ಸ್ಟ್, ಹೂ ಡೆವಲಪ್ಡ್ ದ ಲೇಟೆಸ್ಟ್ ಅಪ್ಲಿಕೇಶನ್ ಪ್ರೋಗ್ರಾಮ್? ವಾಟ್ಸಪ್ನ ಯಾರು ಡೆವಲಪ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಮಾರ್ಕ್ ಜುಗರ್ಬರ್ಗ್, ಜಾನ್ ಕೋಮ್ ಮತ್ತು ಆ್ಯಂಡ್ ಬ್ರೈನ್ ಆಕ್ಟನ್, ಸರ್ ಟಿಮ್ ಬರ್ನರ್ಸ್-ಲೀ, ಜಾರ್ನೆ ಸ್ಟ್ರೌಸ್ಟ್ರಪ್. ಯಾರು ಡೆವಲಪ್ ಮಾಡಿದ್ದಾರೆ ವಾಟ್ಸಪ್ನ ಅಂತಂದರೆ ಇಟ್ ಈಸ್ ಅ ಜಾನ್ ಕೋಮ್ ಮತ್ತು ಬ್ರೈಂಟನ್ ಆಕ್ಟನ್. ಇವರು ವಾಟ್ಸಪ್ನ ಡೆವಲಪ್ ಮಾಡಿದ್ದಾರೆ. ಮಾರ್ಕ್ ಜುಗರ್ಬರ್ಗ್ ಏನು ಡೆವಲಪ್ ಮಾಡಿದ್ದಾರೆ? ಫೇಸ್ಬುಕ್ನ ಡೆವಲಪ್ ಮಾಡಿದ್ದಾರೆ. ಸರ್ ಟಿಮ್ ಬರ್ನರ್ಸ್-ಲೀ ಇವ್ರು ಏನು ಡೆವಲಪ್ ಮಾಡಿದ್ದಾರೆ ಅಂದರೆ they invented a world wide web and also develop a HTML HTTP URLನ ಸರ್ ಟಿಮ್ ಬರ್ನರ್ಸ್-ಲೀ ಇವರು ಇನ್ವೆಂಟೆಡ್ ಮಾಡಿದ್ದಾರೆ. ನೆಕ್ಸ್ಟು ಜಾನ್ ಸ್ಟ್ರೌಸ್ಟ್ರಪ್ ಇವ್ರು ಏನು ಮಾಡಿದ್ದಾರೆ? C ಪ್ರೋಗ್ರಾಮ್ನ ಡೆವಲಪ್ ಮಾಡಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ 2. ಗೂಗಲ್ ಈಸ್. ಗೂಗಲ್ ಅನ್ನೋದು ಏನಾಗಿದೆ? ಇಟ್ ಈಸ್ ಅ ಸೋಷಿಯಲ್ ನೆಟ್ವರ್ಕ್, ವೆಬ್ ಬ್ರೌಸರ್, ಸರ್ಚ್ ಇಂಜಿನ್, ಆಲ್ ಆಫ್ ದಿ ಅಬೋವ್ ಅಂದರೆ ಇಟ್ ಈಸ್ ಅ ಸರ್ಚ್ ಇಂಜಿನ್. ಗೂಗಲ್ ಅನ್ನೋದು ಏನಾಗಿದೆ? ಸರ್ಚ್ ಇಂಜಿನ್ ಆಗಿದೆ. ವಾಟ್ ಆರ್ ದ ಅದರ್ ಸರ್ಚ್ ಇಂಜಿನ್ಸ್ ಆರ್ ಅಂದರೆ ಗೂಗಲ್, ಅದರ್ ಸರ್ಚ್ ಇಂಜಿನ್ ಯಾವುದು? ಗೂಗಲ್, ಬಿಂಗ್, ಯಾವೋ, ಡಕ್ಕೋ. ದೀಸ್ ಆರ್ ಆಲ್ ದ ವೇರಿಯಸ್ ಸರ್ಚ್ ಇಂಜಿನ್ಸ್. ನೆಕ್ಸ್ಟ್, ವೆಬ್ ಬ್ರೌಸರ್ ಯಾವು? ವೆಬ್ ಬ್ರೌಸರ್ ಯಾವ ಅಂದರೆ ಗೂಗಲ್ ಕ್ರೋಮ್ ಆಗಿರ್ಬೋದು, ಫೈರ್ಫಾಕ್ಸ್ ಆಗಿರ್ಬೋದು, ಸಫಾರಿ, ಒಪೆರಾ, ಇಂಟರ್ನೆಟ್ ಎಕ್ಸ್ಪ್ಲೋರರ್, ಯೂಸೇ ಬ್ರೌಸರ್, ನೆಟ್ಸ್ಕೇಪ್ ಮತ್ತು ನ್ಯಾವಿಗೇಟರ್. ದೀಸ್ ಆರ್ ಆಲ್ ದ ವೆಬ್ ಬ್ರೌಸರ್ಸ್. ಸೊ ಗೂಗಲ್ ಈಸ್ ಅ ಸರ್ಚ್ ಇಂಜಿನ್. ಗೂಗಲ್ ಅನ್ನೋದೇನಾಗಿದೆ? ಸರ್ಚ್ ಇಂಜಿನ್. ಆ್ಯಂಡ್ ಅಪ್ಲಿಕೇಶನ್ ಪ್ರೋಗ್ರಾಮ್ ದಟ್ ಅಲೋಸ್ ಯೂಸರ್ ಟು ಮ್ಯಾನೇಜ್ ಫೈಲ್ಸ್, ಫೋಲ್ಡರ್ಸ್, ನೆಟ್ವರ್ಕ್ ಕನೆಕ್ಷನ್ ಅಂಡ್ ಸರ್ಚ್ ಫಾರ್ ಫೈಲ್ಸ್ ಆ್ಯಂಡ್ ರಿಲೇಟೆಡ್ ಕಾಂಪೋನೆಂಟ್ಸ್ ಈಸ್ ಏನಾಗಿದೆ? ಇಟ್ ಈಸ್ ಕಾಲ್ಡ್ ಆಸ್ ಅ ವಿಂಡೋಸ್ ಎಕ್ಸ್ಪ್ಲೋಸರ್. ವಿಂಡೋಸ್ ಎಕ್ಸ್ಪ್ಲೋಸರ್ ಏನು ಮಾಡುತ್ತೆ? ಇಟ್ ಅಲೋಸ್ ಯೂಸರ್ ಟು ಪರ್ಫಾರ್ಮ್ ಅ ವೇರಿಯಸ್ ಆ್ಯಕ್ಷನ್ಸ್ ಆನ್ ಅ ಫೈಲ್ ಆ್ಯಂಡ್ ಅ ಫೋಲ್ಡರ್ ಸಚ್ ಆಸ್ ಕ್ರಿಯೇಟಿಂಗ್ ಆಗಿರ್ಬೋದು, ಡಿಲೀಟಿಂಗ್, ರೀನೇಮಿಂಗ್, ಕಾಪಿಯಿಂಗ್, ಸರ್ಚಿಂಗ್. ಸೊ ಇದನ್ನೆಲ್ಲ ನಾವು ವಿಂಡೋಸ್ ಎಕ್ಸ್ಪ್ಲೋಸರಲ್ಲಿ ಮಾಡ್ಬೋದು. ನೆಕ್ಸ್ಟು ಫೈಲ್ ಮ್ಯಾನೇಜರ್ ಏನಂದರೆ ಇಟ್ ಪ್ರೊವೈಡ್ಸ್ ಅ ಯೂಸರ್ ಇಂಟರ್ಫೇಸ್ ಫಾರ್ ಮ್ಯಾನೇಜಿಂಗ್ ಫೈಲ್ಸ್ ಆ್ಯಂಡ್ ಫೋಲ್ಡರ್ಸ್. ಇಲ್ಲಿ ಏನು ಮಾಡ್ತೀವಿ ನಾವು? ಫೈಲ್ ಮ್ಯಾನೇಜರಲ್ಲಿ
ಯೂಸರ್ ಇಂಟರ್ಫೇಸ್ ಮ್ಯಾನೇಜಿಂಗ್ ಫೈಲ್ಸ್ ಮತ್ತು ಫೋಲ್ಡರ್ನ ನಾವು ಮ್ಯಾನೇಜ್ ಮಾಡಿ ಪ್ರೊವೈಡ್ಸ್ ಅ ಯೂಸರ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಇಟ್ ಈಸ್ ಅ ವಿಂಡೋಸ್ ಎಕ್ಸ್ಪ್ಲೋಸರ್. ಟೆಕ್ನಿಕ್ ಟು ಲಿಂಕ್ ಟು ಕಂಪ್ಯೂಟರ್ ಈಸ್ ಕಾಲ್ಡ್. ಯಾವ ಟೆಕ್ನಿಕ್ನ ಟು ಕಂಪ್ಯೂಟರ್ ಲಿಂಕ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ? ಇಂಟರ್ನೆಟ್, ಲ್ಯಾನ್, ಇಂಟ್ರಾನೆಟ್, ಇಂಟರ್ಫೇಸ್ ಅಂದರೆ ಇಟ್ ಈಸ್ ಅ LAN. What is LAN? These internets connects a computers within a limited area like a home or a office. ಇದೇನು ಮಾಡುತ್ತೆ? ವಿತಿನ್ ಅ ಲಿಮಿಟೆಡ್ ಏರಿಯಾ, ಹೋಮ್ ಅವರ ನೆಟ್ವರ್ಕಲ್ಲಿ ನಾವು ನೆಟ್ವರ್ಕ್ನ ಕನೆಕ್ಟ್ ಮಾಡ್ಬೋದು. ಇಟ್ ಈಸ್ ಕಾಲ್ಡ್ ಆಸ್ ಅ ವ್ಯಾನ್. ನೆಕ್ಸ್ಟ್ ಲ್ಯಾನ್. ವ್ಯಾನ್ ಅಂತಂದ್ರೆ ಏನು? ದೀಸ್ ನೆಟ್ವರ್ಕ್ಸ್ ಕನೆಕ್ಟ್ಸ್ ಕಂಪ್ಯೂಟರ್ ಓವರ್ ಲಾರ್ಜ್ ಜಿಯೋಗ್ರಫಿಕಲ್ ಏರಿಯಾಸ್ ಲೈಕ್ ಸಿಟಿ ಆಗಿರ್ಬೋದು, ಕಂಟ್ರಿ ಆಗಿರ್ಬೋದು. ಹೇಳಿದ್ನಲ್ಲ, ಲ್ಯಾನ್ ಏನು ಮಾಡುತ್ತೆ? ವಿತಿನ್ ಅ ಲಿಮಿಟೆಡ್ ಏರಿಯಾ, ಹೋಮ್ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ವಿತಿನ್ ಅ ಲಿಮಿಟೆಡ್ ಏರಿಯಾದಲ್ಲಿ ನಾವು ಕಂಪ್ಯೂಟರ್ನ ಕನೆಕ್ಟ್ ಮಾಡ್ಬೋದು. ವ್ಯಾನ್ ಏನು? ಇಟ್ ಈಸ್ ಅ ಕನೆಕ್ಟೆಡ್ ಕಂಪ್ಯೂಟರ್ ಓವರ್ ಅ ಲಾರ್ಜ್ ಏರಿಯಾ, ಅಂದರೆ ಒಂದು ಸ್ಟೇಟ್ ಆಗಿರ್ಬೋದು, ಕಂಟ್ರಿ ಆಗಿರ್ಬೋದು, ಓವರ್ ಅ ಲಾರ್ಜ್ ಜಿಯೋಗ್ರಫಿಕಲ್ ಏರಿಯಾಗೆ ನಾವು ಕನೆಕ್ಟ್ ಮಾಡ್ಬೋದು. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಇಟ್ ಈಸ್ ಅ ಲ್ಯಾನ್. ಟೆಕ್ನಿಕ್ ಆಫ್ ಲಿಂಕಿಂಗ್ ಅ ಟು ಕಂಪ್ಯೂಟರ್ಸ್ ಟುಗೆದರ್ ಡಿಪೆಂಡ್ ಅಪಾನ್ ದ ಸ್ಕೋಪ್ ಆಫ್ ಅ ಕನೆಕ್ಟಿಂಗ್. ಇಲ್ಲಿ ಏನು ಕೇಳಿದಾರಲ್ಲ, ಟೆಕ್ನಿಕ್ಸ್ ಆಫ್ ಟು ಲಿಂಕ್ ಅ ಟು ಕಂಪ್ಯೂಟರ್ ಅನ್ನೋದು ಏನಾಗಿರುತ್ತೆ? ಇಟ್ ಡಿಪೆಂಡ್ಸ್ ಅಪಾನ್ ಅ ಸ್ಕೋಪ್ ಆಫ್ ಅ ಕನೆಕ್ಟಿಂಗ್. ಏರಿಯಾದ ಮೇಲೆ ನಾವು ಎಷ್ಟು ಲಾರ್ಜ್ ಏರಿಯಾನ, ಲಿಮಿಟೆಡ್ ಏರಿಯಾ, ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಇಫ್ ದ ಕಂಪ್ಯೂಟರ್ ಆರ್ ಕ್ಲೋಸ್ ಲೈಕ್ ಅ ಹೋಮ್ ಆಗಿರ್ಬೋದು, ಆಫೀಸ್, ದಿಸ್ ಟೆಕ್ನಿಕ್ ಈಸ್ ಕಾಲ್ಡ್ ಅ ಲ್ಯಾನ್. ವೇರ್ ಆ್ಯಸ್ ಇಫ್ ಅ ಕಂಪ್ಯೂಟರ್ಸ್ ಆರ್ ಕನೆಕ್ಟೆಡ್ ಓವರ್ ಅ ಮರ್ಚ್ ಲಾರ್ಜ್ ಜಿಯೋಗ್ರಫಿಕಲ್ ಏರಿಯಾ ಅಂತಂದರೆ, ಫಾರ್ ಎಕ್ಸಾಂಪಲ್ ಕಂಟ್ರೀಸ್ ಆಗಿರ್ಬೋದು, ಸಿಟೀಸ್ ಆಗಿರ್ಬೋದು, ಈ ರೀತಿ ನಾವು ಲಾರ್ಜ್ ಏರಿಯಾದಲ್ಲಿ ಕನೆಕ್ಟ್ ಮಾಡಿದರೆ ಅದನ್ನು ನಾವು ಇಂಟರ್ನೆಟ್ ಅಂತೀವಿ. ಸೊ ಇಲ್ಲಿ ಟೆಕ್ನಿಕ್ಸ್ ಟು ಲಿಂಕ್ ಅ ಟು ಕಂಪ್ಯೂಟರ್ ಲಿಮಿಟೆಡ್ ಏರಿಯಾ ಅಂತ ಬಂದರೆ ಇಟ್ ಈಸ್ ಅ ಲ್ಯಾನ್. ನೆಕ್ಸ್ಟು ಟೆಕ್ನಿಕ್ ಟು ಲಿಂಕ್ ಅ ಟು ಕಂಪ್ಯೂಟರ್ ಓವರ್ ಅ ಜಿಯೋಗ್ರಫಿಕಲ್ ಏರಿಯಾ, ಲಾರ್ಜರ್ ಏರಿಯಾ ಅಂತ ಬಂದರೆ ಇಟ್ ಈಸ್ ಅ ಇಂಟರ್ನೆಟ್. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಸ್ಕೋಪ್ ಆಫ್ ಅ ಕನೆಕ್ಟಿವಿಟಿ. ಟೈಪ್ಸ್ ಆಫ್ ಅ ಕಂಪ್ಯೂಟರ್ ಇಂಟರ್ಫೇಸಸ್ ಅಂದರೆ ದಟ್ ಈಸ್ ಅ ಹಾರ್ಡ್ವೇರ್ ಇಂಟರ್ಫೇಸಸ್ ಅಂಡ್ ಹಾರ್ಡ್ವೇರ್ ಇಂಟರ್ಫೇಸಸಲ್ಲಿ ಯಾವ ಬರುತ್ತೆ? ದೀಸ್ ಇನ್ವಾಲ್ವ್ಸ್ ಅ ಫಿಸಿಕಲ್ ಡಿವೈಸಸ್ ಯೂಸ್ಡ್ ಫಾರ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಅಂದರೆ ಇನ್ಪುಟ್ ಡಿವೈಸಸ್ ಯಾವುವು? ಕೀಬೋರ್ಡ್, ಮೈಸ್, ಟಚ್ ಸ್ಕ್ರೀನ್ಸ್, ಮೈಕ್ರೋಫೋನ್ಸ್, ಸ್ಕ್ಯಾನರ್ಸ್. ದೀಸ್ ಆರ್ ಆಲ್ ದ ಇನ್ಪುಟ್ ಡಿವೈಸಸ್. ಔಟ್ಪುಟ್ ಡಿವೈಸಸ್ ಯಾವುವು? ಮಾನಿಟರ್, ಸ್ಪೀಕರ್, ಪ್ರಿಂಟರ್ಸ್, ಎಕ್ಸೆಟ್ರಾ. ನುಡಿ ಇಂಜಿನ್ ಪ್ರೊವೈಡ್ಸ್ ಅ ಇನ್ಪುಟ್ಟಿಂಗ್ ಡಾಟಾ ಓನ್ಲಿ ಇಫ್ ದ ಸಿಸ್ಟಮ್ ಆ್ಯಸ್. ಏನು ಬರುತ್ತೆ? ನನ್ ಆಫ್ ದಿ ಅಬೋ. ಓನ್ಲಿ ನುಡಿ ಇಂಜಿನ್ ಪ್ರೊವೈಡ್ಸ್ ಅ ಇನ್ಪುಟ್ಟಿಂಗ್ ಡಾಟಾ ಓನ್ಲಿ ಇಫ್ ದ ಸಿಸ್ಟಮ್ ಆ್ಯಸ್ ಅ ಯೂನಿಕೋಡ್ ಇದ್ರೆ ಮಾತ್ರ ಇಟ್ ಪ್ರೊವೈಡ್ಸ್ ಅ ಇನ್ಪುಟ್ ಡಾಟಾ. ಸೊ ಇಟ್ ಈಸ್ ಅ ನನ್ ಆಫ್ ದಿ ಅಬೋ. ಟು ಟೈಪ್ ಅ ಪ್ರೈಮರಿ ಅಂತಂದರೆ ಪ್ರಾಥಮಿಕ. ಕನ್ನಡದಲ್ಲಿ ಅಷ್ಟು ಗೊತ್ತಾಗಲ್ಲ, ಇಂಗ್ಲೀಷಲ್ಲಿ ಅಷ್ಟು ಗೊತ್ತಾಗಲ್ಲ. ಕನ್ನಡದಲ್ಲಿ ಪ್ರಾಥಮಿಕನ ನಾವು ಯಾವ ರೀತಿ ಬರಿತೀವಿ ಅಂತಂದರೆ ಪಿ ಒತ್ತಿದೆ, ಸೊ ಸ್ಮಾಲ್ ಎಫ್ನ ಯೂಸ್ ಮಾಡ್ತೀವಿ. ಅಂತಂದರೆ ದೊಡ್ಡದು ಬರುತ್ತೆ, ಅದಕ್ಕೆ ಆರ್ ಪ್ಲಸ್ ಕ್ಯಾಪಿಟಲ್ ಎ. ಪ್ರಾಥಮಿಕ ಅಂದರೆ ಥನ ದೊಡ್ಡದು ಯೂಸ್ ಮಾಡ್ತೀವಿ, ಅದಕ್ಕೆ ಕ್ಯಾಪಿಟಲ್ ಟಿ ಯೂಸ್ ಮಾಡ್ತೀವಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 2. ಡ್ಯಾಶ್ ಈಸ್ ಅ ವಾಲಟೈಲ್ ಮೆಮೊರಿ. ಹಾರ್ಡ್ ಡಿಸ್ಕ್, ರ್ಯಾಂಡಮ್ ಆಕ್ಸಿಸ್ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ, ಫ್ಲಾಪಿ ಡಿಸ್ಕ್ ಅಂತಂದರೆ ಯಾವ್ದು ಬರುತ್ತೆ? ಇಟ್ ಈಸ್ ಅ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಈಸ್ ಅ ವಾಲಟೈಲ್ ಮೆಮೊರಿ. ಏನಿದು ವಾಲಟೈಲ್ ಮೆಮೊರಿ? It means that when
the power is turned off, the data stored in a RAM is erased. ಯಾವಾಗ ಪವರ್ ಆಫ್ ಆಗಿರುತ್ತೆ, ಟರ್ನ್ ಆಫ್ ಮಾಡ್ತೀವಲ್ಲ ಆವಾಗ ಡಾಟಾ ಏನು ಸ್ಟೋರ್ ಆಗಿರುತ್ತಲ್ಲ ರ್ಯಾಮಲ್ಲಿ ಅದು ಏನಾಗುತ್ತೆ, ಎರೈಸ್ ಆಗುತ್ತೆ. ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ವೊಲಟೈಲ್ ಮೆಮೊರಿ. ನೆಕ್ಸ್ಟ್ ರೀಡ್ ಓನ್ಲಿ ಮೆಮೊರಿಯಲ್ಲಿ ಏನಾಗುತ್ತೆ, ಇಟ್ ಈಸ್ ಅ ರೀಡ್ ಓನ್ಲಿ ಮೆಮೊರಿ ಏನಾಗಿದೆ, ಇಟ್ ಈಸ್ ಅ ನಾನ್ ವೊಲಟೈಲ್ ಮೆಮೊರಿ. ಏನಿದು ನಾನ್ ವೊಲಟೈಲ್ ಮೆಮೊರಿ ಅಂದರೆ ಇಟ್ ಮೀನ್ಸ್ ದ್ಯಾಟ್ ಇಟ್ ಡಸ್ ನಾಟ್ ಲೂಸ್ ಇಟ್ ಕಂಟೆಂಟ್ಸ್ ವೆನ್ ದ ಪವರ್ ಈಸ್ ಸ್ವಿಚ್ಡ್ ಆಫ್. ಯಾವಾಗ ಪವರ್ ಸ್ವಿಚ್ ಆಫ್ ಆಗುತ್ತೆ ಇದರಲ್ಲಿರೋ ಡಾಟಾ ಏನು ಸ್ಟೋರ್ ಆಗಿರುತ್ತಲ್ಲ ಅದು ಎರೈಸ್ ಆಗಲ್ಲ, ಹಾಗೇ ಇರುತ್ತೆ. ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ನಾನ್ ವೊಲಟೈಲ್ ಮೆಮೊರಿ. ಸೊ ರೀಡ್ ಓನ್ಲಿ ಮೆಮೊರಿ ಏನಾಗಿದೆ, ನಾನ್ ವೊಲಟೈಲ್ ಮೆಮೊರಿ ಆಗಿದೆ. ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಅನ್ನೋದು ವೊಲಟೈಲ್ ಮೆಮೊರಿ ಆಗಿದೆ. ಲೆಟ್ಸ್ ಸಿ ಡಿಫ್ರೆನ್ಸ್ ಬಿಟ್ವೀನ್ ರೀಡ್ ಓನ್ಲಿ ಮೆಮೊರಿ ಮತ್ತು ರ್ಯಾಂಡಮ್ ಆಕ್ಸಿಸ್ ಮೆಮೊರಿ. ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಏನಾಗಿದೆ, ಇಟ್ ಈಸ್ ಅ ವೊಲಟೈಲ್, ಇಟ್ ಈಸ್ ಅ ನಾನ್ ವೊಲಟೈಲ್. ವೊಲಟೈಲ್ ಅಂದರೆ ಏನು ಹೇಳಿದೆ, ವೆನ್ ದ ಪವರ್ ಈಸ್ ಟರ್ನ್ಡ್ ಆಫ್ ಡಾಟಾ ಸ್ಟೋರ್ಡ್ ಈಸ್ ಎರೈಸ್ಡ್. ಪವರ್ ಆಫ್ ಆಗಿದ್ರೆ ಡಾಟಾ ಏನು ಸ್ಟೋರ್ ಆಗಿರುತ್ತೆ ಅದು ಎರೈಸ್ ಆಗುತ್ತೆ. ನಾನ್ ವೊಲಟೈಲ್ ಅಂದ್ರೇನು, ವೆನ್ ದ ಪವರ್ ಈಸ್ ಆಫ್ ದ ಡಾಟಾ ಡಸ್ ನಾಟ್ ಲೂಸ್, ಹಾಗೇ ಇರುತ್ತೆ. ಇಟ್ ಈಸ್ ಕಾಲ್ಡ್ ಎಸ್ ಅ ನಾನ್ ವೊಲಟೈಲ್. ನೆಕ್ಸ್ಟು ಇಟ್ ಈಸ್ ಅ ಟೆಂಪ್ರವರಿ ಸ್ಟೋರೇಜ್. ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಏನಾಗಿದೆ, ಇದು ಟೆಂಪ್ರವರಿ ಸ್ಟೋರೇಜ್ ಆಗಿದೆ. ನೆಕ್ಸ್ಟು ರೀಡ್ ಓನ್ಲಿ ಮೆಮೊರಿ, ಇಟ್ ಈಸ್ ಅ ಪರ್ಮನೆಂಟ್ ಸ್ಟೋರೇಜ್. ನೆಕ್ಸ್ಟ್ ಇದೇನಾಗಿದೆ, ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಅನ್ನೋದು ರೀಡ್ ಮತ್ತು ರೈಟ್ ಮೆಮೊರಿ ಆಗಿದೆ. ಇಟ್ ಈಸ್ ಓನ್ಲಿ ರೀಡ್ ಮೆಮೊರಿ ಆಗಿದೆ. ನಿಮಗೆ ಕ್ವಶನ್ ಕೇಳ್ಬೋದು, ಯಾವುದು ರೀಡ್ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ ಯಾವುದು ಅಂತಂದರೆ ಇಟ್ ಈಸ್ ಅ ರೀಡ್ ಓನ್ಲಿ ಮೆಮೊರಿ ಅಂತಂದರೆ, ನಾಟ್ ರೈಟ್ ಅಂತಂದರೆ ಇಟ್ ಈಸ್ ಅ ರೀಡ್ ಓನ್ಲಿ ಮೆಮೊರಿ. ರೀಡ್ ಮತ್ತು ರೈಟ್ ಯಾವುದು ಅಂತಂದರೆ ಇಟ್ ಈಸ್ ಅ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ. ದಿಸ್ ಈಸ್ ಕಾಲ್ಡ್ ಆಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ರೀಡ್ ಓನ್ಲಿ ಮೆಮೊರಿ ಆ್ಯಂಡ್ ಅ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ. ಇಟ್ ಈಸ್ ಅ ವೊಲಟೈಲ್ ಮೆಮೊರಿ, ಇಟ್ ಈಸ್ ಅ ನಾನ್ ವೊಲಟೈಲ್ ಮೆಮೊರಿ, ಇಟ್ ಈಸ್ ಅ ಟೆಂಪ್ರವರಿ ಸ್ಟೋರೇಜ್, it is a permanent storage, it is read and write memory, it is only read not write memory. The process of starting a computer is called, starting of computer na ನಾವು ಏನಂತೀವಿ, assembling, loading, booting and a warm computer ಅಂತಂದರೆ it is a booting. ಸ್ಟಾರ್ಟಿಂಗ್ ಆಫ್ ಕಂಪ್ಯೂಟರ್ ವಿ ಕಾಲ್ ಇಟ್ ಆ್ಯಸ್ ಅ ಬೂಟಿಂಗ್. ಬೂಟಿಂಗಲ್ಲಿ ಏನು ಬರುತ್ತೆ, ಎರಡು ಬರುತ್ತೆ, ವಾರ್ಮ್ ಬೂಟಿಂಗ್ ಮತ್ತು ಕೋಲ್ಡ್ ಬೂಟಿಂಗ್. ವಾಟ್ ಈಸ್ ಅ ವಾರ್ಮ್ ಬೂಟಿಂಗ್ ಅಂತಂದರೆ, ವಾರ್ಮ್ ಬೂಟಿಂಗ್ ಈಸ್ ಅ ವೇ ದ ರೀಸ್ಟಾರ್ಟ್ ಯುವರ್ ಕಂಪ್ಯೂಟರ್ ವೈಲ್ ಕೀಪ್ ಇಟ್ ಪವರ್ಡ್ ಆನ್. ಅಂತಂದರೆ ನಾವು ಕಂಪ್ಯೂಟರ್ನ ರೀಸ್ಟಾರ್ಟ್ ಮಾಡಬೇಕಾದ್ರೆ ಪವರ್ ಕೀಪಿಂಗ್ ಇಟ್ ಪವರ್ ಆನ್ ಇದ್ದಾಗ ನಾವು ರೀಸ್ಟಾರ್ಟ್ ಮಾಡಿ, ಇಟ್ ಈಸ್ ಕಾಲ್ಡ್ ಆಸ್ ಅ ವಾರ್ಮ್ ಬೂಟಿಂಗ್. ವೇರ್ ಆಸ್ ಅ ಕೋಲ್ಡ್ ಬೂಟಿಂಗ್ ಅಂತಂದರೆ ದ ಪ್ರೊಸೆಸ್ ಆಫ್ ಸ್ಟಾರ್ಟಿಂಗ್ ಅ ಕಂಪ್ಯೂಟರ್ ಫ್ರಮ್ ಅ ಕಂಪ್ಲೀಟ್ಲಿ ಪವರ್ ಆಫ್. ನಾವು ಸ್ಟಾರ್ಟಿಂಗ್ ಆಫ್ ಅ ಕಂಪ್ಯೂಟರ್ ಏನು ಪ್ರೊಸೆಸ್ ಮಾಡ್ತೀವಲ್ಲ ಅದು ಯಾವಾಗ, ವೆನ್ ದ ಪವರ್ ಈಸ್ ಆಫ್ ಅಂದರೆ ಸಿಸ್ಟಮ್ ಆಫ್ ಆಗಿರುತ್ತಲ್ಲ ಆವಾಗ. ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ವಾರ್ಮ್ ಬೂಟಿಂಗ್ ಆ್ಯಂಡ್ ದ ಕೋಲ್ಡ್ ಬೂಟಿಂಗ್. ನೆಕ್ಸ್ಟು ಲೋಡಿಂಗ್ ಅಂತ ಅಂದ್ರೇನು, ದ ಪ್ರೊಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಅ ಪ್ರೋಗ್ರಾಮ್ ಆರ್ ಅ ಡಾಟಾ ಫ್ರಮ್ ಅ ಸೆಕೆಂಡರಿ ಸ್ಟೋರೇಜ್ ಅಂದರೆ ಹಾರ್ಡ್ ಡಿಸ್ಕಿಂದ ಇಂಟು ಅ ಮೇನ್ ಮೆಮೊರಿ ಅಂತಂದರೆ ರ್ಯಾಮಿಗೆ. ಸೊ ದ್ಯಾಟ್ ಕಂಪ್ಯೂಟರ್ ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್. ಇವಾಗ ನೀವು ಮೊಬೈಲ್ ಆನ್ ಮಾಡಿದ ತಕ್ಷಣ ಯಾವುದಾದ್ರೂ ಸಡನ್ನಾಗಿ ಆನ್ ಆಗುತ್ತಾ, ನೋ. ಲೋಡಿಂಗ್ ಅಂತ ಈ ರೀತಿ ಬರ್ತಿರುತ್ತೆ ತಾನೆ, ಡಾಟ್ 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 ಬಂದು ಡಾಟ್ 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 ಬಂದು ಲೋಡಿಂಗ್ ಅಂತ ಬರ್ತಿರುತ್ತಲ್ಲ, ಇಟ್ ಈಸ್ ಕಾಲ್ಡ್ ಆಸ್ ಅ ಲೋಡಿಂಗ್. ಏನದು, ದ ಪ್ರೊಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಅ ಪ್ರೋಗ್ರಾಮ್ ಆರ್ ಅ ಡಾಟಾ ಫ್ರಮ್ ಹಾರ್ಡ್ ಡಿಸ್ಕಿಂದ ಇಂಟು ಅ ಮೇನ್ ಮೆಮೊರಿ ಅಂದರೆ ರ್ಯಾಮಿಗೆ ಟ್ರಾನ್ಸ್ಫರ್ ಆಗೋಕ್ಕೆ. ಸೊ ದ್ಯಾಟ್ ಕಂಪ್ಯೂಟರ್ ಎಕ್ಸಿಕ್ಯೂಟ್ ಅ ಪ್ರೋಗ್ರಾಮ್, ದಟ್ ಈಸ್ ಕಾಲ್ಡ್ ಆಸ್ ಅ ಲೋಡಿಂಗ್. ನೆಕ್ಸ್ಟ್ ಅಸೆಂಬ್ಲಿಂಗ್ ಅಂದ್ರೇನು, ಇಟ್ ಈಸ್ ಅ ಪ್ರೊಸೆಸ್ ಆಫ್ ಟ್ರಾನ್ಸ್ಲೇಟಿಂಗ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಇಂಟು ಅ ಮಷಿನ್ ಲ್ಯಾಂಗ್ವೇಜ್. ಅಸೆಂಬ್ಲಿ ಲ್ಯಾಂಗ್ವೇಜಿಂದ ಮಷಿನ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡೋದು.
ನೆಕ್ಸ್ಟ್ ಈ ಲೋಡಿಂಗಿಗೆ ಎಕ್ಸಾಂಪಲ್ ಯಾವುದು ಅಂತಂದರೆ, ಫಾರ್ ಎಕ್ಸಾಂಪಲ್ ವೆನ್ ಯು ಓಪನ್ ಅ ಡಾಕ್ಯುಮೆಂಟ್ ಆರ್ ಅ ಫೈಲ್, ದ ಆಪ್ರೇಟಿಂಗ್ ಸಿಸ್ಟಮ್ ಲೋಡ್ಸ್ ದ ರಿಲೆವೆಂಟ್ ಡಾಟಾ ಫ್ರಮ್ ಅ ಸ್ಟೋರಿಂಗ್ ಡಿವೈಸ್ ಟು ಅ ರ್ಯಾಮ್. ಸೊ ದ ಅಪ್ಲಿಕೇಶನ್ ಸ್ಟಾರ್ಟ್. ನೀವು ಯಾವುದಾದ್ರೂ ಅಪ್ಲಿಕೇಶನ್ ಓಪನ್ ಮಾಡಿದರೆ ಅಲ್ಲಿ ಏನಾಗುತ್ತೆ, ಆಪ್ರೇಟಿಂಗ್ ಸಿಸ್ಟಮ್ ಲೋಡ್ಸ್. ಯಾಕೆ? ಹಾರ್ಡ್ ಡಿಸ್ಕಿಂದ ರ್ಯಾಮಿಗೆ ಅದು ಟ್ರಾನ್ಸ್ಫರ್ ಆಗ್ತಿರ್ಬೇಕಾದ್ರೆ ಇಟ್ ಟೇಕ್ಸ್ ಅ ಟೈಮ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಟು ಓಪನ್ ಅ ಅಪ್ಲಿಕೇಶನ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಲೋಡಿಂಗ್. ಅಸೆಂಬ್ಲಿಂಗ್ ಅಂದ್ರೇನು? ಇಟ್ ಈಸ್ ಪ್ರೊಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಅ ಅಸೆಂಬ್ಲಿ ಲ್ಯಾಂಗ್ವೇಜ್ ಇಂಟು ಅ ಮಷಿನ್ ಲ್ಯಾಂಗ್ವೇಜ್. ಸೊ ಕರೆಕ್ಟ್ ಆಪ್ಷನ್ ಅದು ದ ಪ್ರೊಸೆಸ್ ಆಫ್ ಸ್ಟಾರ್ಟಿಂಗ್ ಆಫ್ ಕಂಪ್ಯೂಟರ್ ಅಂದರೆ ಇಟ್ ಈಸ್ ಅ ಬೂಟಿಂಗ್. ಇಲ್ಲಿದೆ ನೋಡಿ, ಬೂಟಿಂಗ್ ಇಸ್ ದ ಪ್ರೊಸೆಸ್ ಆಫ್ ಸ್ಟಾರ್ಟಿಂಗ್ ಆಫ್ ಅ ಕಂಪ್ಯೂಟರ್ and loading the operating system into a memory from the hard disk. It is called as a booting. Booting ಅಲ್ಲಿ ಯಾವುದಿದೆ? ಕೋಲ್ಡ್ ಬೂಟಿಂಗ್ ಮತ್ತು ವಾರ್ಮ್ ಬೂಟಿಂಗ್. ಕೋಲ್ಡ್ ಬೂಟಿಂಗ್ ಅಂದರೆ ಏನು? ಸ್ಟಾರ್ಟಿಂಗ್ ದ ಕಂಪ್ಯೂಟರ್ ಫ್ರಮ್ ದ ಪವರ್ಡ್ ಆಫ್ ಸ್ಟೇಟ್. ನಾವೇನು ಮಾಡ್ತೀವಿ? ಪವರ್ ಆಫ್ ಇದ್ದಾಗ ನಾವು ಕಂಪ್ಯೂಟರ್ನ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ವಾರ್ಮ್ ಅಂದರೆ ರೀಸ್ಟಾರ್ಟಿಂಗ್ ದ ಕಂಪ್ಯೂಟರ್ ವಿತೌಟ್ ಟರ್ನಿಂಗ್ ಆಫ್ ಅ ಕಂಪ್ಯೂಟರ್. ಹಾಫ್ ಬೈಟ್ ಈಸ್ ಆಲ್ಸೋ ನೌನ್ ಆ್ಯಸ್. ಹಾಫ್ ಬೈಟ್ ಅಂದರೆ ಏನಂತ ಕರಿತೀವಿ? ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ನಿಬ್ಬಲ್. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಸ್ಮಾಲೆಸ್ಟ್ ಯೂನಿಟ್ ಆಫ್ ಅ ಮೆಮೊರಿನ ಬಿಟ್ ಅನ್ನೋ ಬದಲಿ ಬೈ ಮಿಸ್ಟೇಕ್ ಆಗಿ ಬೈಟ್ ಅಂದಿದ್ದೆ. ಸೊ ಮೇಕ್ ಇಟ್ ಅ ಕರೆಕ್ಷನ್. ಸ್ಮಾಲೆಸ್ಟ್ ಯೂನಿಟ್ ಆಫ್ ಅ ಮೆಮೊರಿ ಅದು ಇಟ್ ಈಸ್ ಕಾಲ್ಡ್ ಆಸ್ ಅ ಬೈಟ್. 4 bytes is equal to 1 nibble. 8 bytes is equal to 1 byte ಅಥವಾ 2 nibble. ಅರ್ಥ ಆಯ್ತಲ್ವಾ? ಸ್ಮಾಲೆಸ್ಟ್ ಯೂನಿಟ್ ಯಾವುದು? ಬಿಟ್. 4 units is equal to 1 nibble. 8 bytes is equal to 1 byte. 4 bits is equal to 1 nibble. 8 bits is equal to 1 byte ಅಥವಾ 2 nibble. Here is the chart. So you can make use of this chart. Which unit is called as a brain of a computer? Brain of a computer ಗೆ ಏನಂತ ಕರಿತೀವಿ? Brain of a computer is called as a CPU ಅಂದರೆ Central Processing Unit. Next, what is memory unit? What is memory unit ಅಂದರೆ it is a component that stores a data, instruction and information within a computer. ಇದೇನು ಮಾಡುತ್ತೆ? ಡಾಟಾ ಅಥವಾ ಇನ್ಸ್ಟ್ರಕ್ಷನ್ನ ಸ್ಟೋರ್ ಮಾಡುತ್ತೆ ವಿತಿನ್ ಅ ಕಂಪ್ಯೂಟರ್. ಇಟ್ ಈಸ್ ಕಾಲ್ಡ್ ಆಸ್ ಅ ಮೆಮೊರಿ ಯೂನಿಟ್. ನೆಕ್ಸ್ಟ್ ಕಂಟ್ರೋಲ್ ಯೂನಿಟ್ ಅಂದರೆ ಏನು? ಇಟ್ ಈಸ್ ಅ ಫಂಡಮೆಂಟಲ್ ಕಾಂಪೊನೆಂಟ್ ಆಫ್ ಅ CPU. ಇಟ್ ಈಸ್ ಅ ಬೇಸಿಕ್ ಫಂಕ್ಷನ್ ಆಫ್ ಅ ಬೇಸಿಕ್ ಫಂಕ್ಷನ್ ಆಫ್ ಅ ಕಂಟ್ರೋಲ್ ಯೂನಿಟ್ ಏನಂದರೆ ಟು ಫೆಚ್ ದ ಇನ್ಸ್ಟ್ರಕ್ಷನ್ ಸ್ಟೋರ್ಡ್ ಇನ್ ದ ಮೇನ್ ಮೆಮೊರಿ. ಮೇನ್ ಮೆಮೊರಿಯಲ್ಲಿರೋ ಡಾಟಾನ ಇದು ಡಾಟಾ ಆಗಿರ್ಬೋದು, ಇನ್ಸ್ಟ್ರಕ್ಷನ್ನ ಫೆಚ್ ಮಾಡುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಅ ಬೇಸಿಕ್ ಯೂನಿಟ್ ಆಫ್ ಅ ಕಂಟ್ರೋಲ್ ಯೂನಿಟ್. ನೆಕ್ಸ್ಟು ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಅಂದರೆ ALU. ALU contains a electronic circuitry that executes all arithmetic ಮತ್ತು ಲಾಜಿಕಲ್ ಆಪರೇಷನ್ಸ್ನ ಇದು ಎಕ್ಸಿಕ್ಯೂಟ್ ಮಾಡುತ್ತೆ. ವಾಟ್ ಈಸ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್ ಅಂದರೆ ಲಾಜಿಕಲ್ ಆಪರೇಷನ್ಸ್ ಅಂದರೆ ಯಾವ್ಯಾವು? ಇಟ್ ಈಸ್ ಅ ಆ್ಯಂಡ್ ನಾಟ್ ಆರ್. These are all the logical operations. ನೆಕ್ಸ್ಟು ಅರ್ಥಮೆಟಿಕ್ ಆಪ್ರೇಷನ್ಸ್ ಅಂದರೆ ಯಾವುದು? ಅರ್ಥಮೆಟಿಕ್ ಆಪ್ರೇಷನ್ಸ್ ಅಂದರೆ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ and a division. These are all the arithmetic operations. Next, CPU consists of ಇದೇನಿದೆ CPU ಏನೇನು ಕನ್ಸಿಸ್ಟ್ ಆಗಿರುತ್ತೆ? CPU consists of a register, arithmetical logical unit and a control unit.
CPU consists of a register, arithmetic logical unit and a control unit. Which is the most popular operating system of a personal computer? Personal computer ದು ಯಾವುದು ಪಾಪ್ಯುಲರ್ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಇಟ್ ಈಸ್ ಕಾಲ್ಡ್ as a ವಿಂಡೋಸ್. Which of the following is not considered as a hardware? It is called as a operating system. Operating system is not a hardware. Operating system ಅನ್ನೋದು ಏನಾಗಿದೆ? It is a software. Operating system software ಆಗಿದೆ. Operating system manages the hardware and software resources of a computer. The word count command on the toolbar displays the number of pages, words as well as number of dash in the current document. Character, lines, paragraph, all of the above andre it is called as a all of the above. The word count command on the toolbar in a MS Word displays the page numbers, words, characters, lines and paragraphs with or without a space. ಅರ್ಥ ಆಯ್ತಲ್ವಾ? ವರ್ಡ್ ಕೌಂಟ್ ಕಮಾಂಡಲ್ಲಿ ನಾವು ಕ್ಯಾರೆಕ್ಟರ್ನ ಯೂಸ್ ಮಾಡ್ತೀವಿ, ಲೈನ್ಸ್ನ ಯೂಸ್ ಮಾಡ್ತೀವಿ, ಪ್ಯಾರಾಗ್ರಾಫ್ನ ಯೂಸ್ ಮಾಡ್ತೀವಿ. ಸೊ ಆಲ್ ಆಫ್ ದಿ ಅಬೋವ್. The term MIPS refers to million instruction per second, multiple instruction per second, megabytes instruction per second, more instruction per second. ಅಂದರೆ MIPS is a million instruction per second. The full form of a modem. Modem the full form ಏನು? Modulator and demodulator. What is modem ಅಂತಂದರೆ it converts a digital signals into a analog signals. It is called as a modem. Modulator and a demodulator. Dash in MS Word is another text effect to make the text larger on the screen. ಯಾವ ಎಫೆಕ್ಟ್ನ? ವರ್ಲ್ಡ್ ವ್ಯಾಪ್, ಸ್ಕೇಲಿಂಗ್, ವರ್ಡ್ ಆರ್ಟ್, ಟೆಕ್ಸ್ಟ್ ಎಫೆಕ್ಟ್ ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ಅ ಸ್ಕೇಲಿಂಗ್. ಏನಿದು ಸ್ಕೇಲಿಂಗ್ ಅಂದರೆ ಇನ್ MS Word ಸ್ಕೇಲಿಂಗ್ ರೆಫರ್ಸ್ ಟು ಅ ರೀಸೈಸಿಂಗ್ ದ ಡಾಕ್ಯುಮೆಂಟ್. ಇದೇನು ಮಾಡುತ್ತೆ? ಡಾಕ್ಯುಮೆಂಟ್ನ ರೀಸೈಸ್ ಮಾಡುತ್ತೆ, ಐದರ್ ಆರಿಜೆಂಟಲಿ ಆಗಿರ್ಬೋದು ಅಥವಾ ವರ್ಟಿಕಲಿ. ದಿಸ್ ಕ್ಯಾನ್ ಬಿ ಡನ್ ವೆನ್ ಅ ಪ್ರಿಂಟಿಂಗ್. ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಡಾಕ್ಯುಮೆಂಟ್ನ ಟೈಪ್ ಮಾಡಿರ್ತೀರ, ಅದನ್ನ ಪ್ರಿಂಟಲ್ಲಿ ಹೋದರೆ ನೀವು ಪ್ರಿಂಟ್ ಪೇಜ್ಗೆ ಕರೆಕ್ಟ್ ಸೈಜ್ ಬಂದಿರಲ್ಲ. ಆವಾಗ ನೀವು ಸ್ಕೇಲಿಂಗ್ ಆಪ್ಷನ್ ತೊಗೊಂಡು ವಿ ಕ್ಯಾನ್ ರೀಸೈಸ್ ದ ಡಾಕ್ಯುಮೆಂಟ್, ಅಡ್ಜಸ್ಟ್ ಮಾಡ್ಬೋದು. ಪ್ರಿಂಟ್ಗೆ ಆ ಪೇಜಿಗೆ ಸೆಟ್ ಆಗುವಷ್ಟು ವರ್ಟಿಕಲ್ ಆಗಿರ್ಬೋದು, ಆರಿಜೆಂಟಲ್ ಆಗಿರ್ಬೋದು, ನೀವು ಅದನ್ನ ರೀಸೈಸ್ ಮಾಡ್ಬೋದು. ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಸ್ಕೇಲಿಂಗ್. ನೆಕ್ಸ್ಟು ವರ್ಲ್ಡ್ ಆರ್ಟ್ ಅಂದರೆ ಏನು? ಇಟ್ ಅಲೋಸ್ ಯೂಸರ್ ಟು ಆ್ಯಡ್ ಅ ವಿಜುವಲ್ ಎಫೆಕ್ಟ್ಸ್ ಆಗಿರ್ಬೋದು, ಫೀಚರ್ಸ್ ಲೈಕ್ ಶ್ಯಾಡೋಸ್ ಆಗಿರ್ಬೋದು, ಔಟ್ಲೈನ್ಸ್, ಕಲರ್ಸ್, 3D ಎಫೆಕ್ಟ್ಸ್ ಆಗಿರ್ಬೋದು. ಇವನ್ನೆಲ್ಲ ನಾವು ಎಲ್ಲಿ ನೋಡ್ತೀವಿ? ವರ್ಲ್ಡ್ ಆರ್ಟಲ್ಲಿ ನೋಡ್ತೀವಿ. Alt plus Control plus S in a MS Word is used for single space lines, reduce the selection size, split the document window, non-breaking space ಅಂದರೆ it is a single space lines. Alt plus Control plus S ಎದಕ್ಕೆ ಯೂಸ್ ಮಾಡ್ತೀವಿ? ಸ್ಪ್ಲಿಟ್ ದ ಡಾಕ್ಯುಮೆಂಟ್ ವಿಂಡೋ. ಡಾಕ್ಯುಮೆಂಟ್ ವಿಂಡೋನ ಸ್ಪ್ಲಿಟ್ ಮಾಡೋದಕ್ಕೆ ನಾವು ಆಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಎಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಟು ರೆಡ್ಯೂಸ್ ದ ಸೆಲೆಕ್ಷನ್ ಸೈಜ್. ಏನು ಸೆಲೆಕ್ಟ್ ಮಾಡಿರ್ತೀವಿ ಡಾಕ್ಯುಮೆಂಟು, ಆ ಸೆಲೆಕ್ಷನ್ ಸೈಜ್ನ ರೆಡ್ಯೂಸ್ ಮಾಡೋದಕ್ಕೆ ನಾವು ಯಾವ ಶಾರ್ಟ್ಕಟ್ ಕೀನ ಯೂಸ್ ಮಾಡ್ತೀವಿ ಅಂತಂದರೆ ಇಟ್ ಈಸ್ ಅ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಲೆಸ್ಸರ್ ದೆನ್ನ ಯೂಸ್ ಮಾಡ್ತೀವಿ, ಅಥವಾ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಕಾಮನ ಯೂಸ್ ಮಾಡ್ತೀವಿ. ಯಾವುದಕ್ಕೆ? ಟು ರೆಡ್ಯೂಸ್ ಅ ಸೆಲೆಕ್ಷನ್ ಸೈಜ್. ಟು ರೆಡ್ಯೂಸ್ ಅ ಸೆಲೆಕ್ಷನ್ ಸೈಜಿಗೆ ಶಾರ್ಟ್ಕಟ್ ಕೀ ಏನು?
ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಲೆಸ್ಸರ್ ದೆನ್ ಅಥವಾ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಕಾಮಾ. ನೀವು ವಿಡಿಯೋ ನೋಡಬೇಕಾದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ. ಟು ಡಿಕ್ರೀಸ್ ದ ಸೆಲೆಕ್ಷನ್ ಸೈಜಿಗೆ ಏನು ಅಂತಂದರೆ, ಟು ಡಿಕ್ರೀಸ್ ಅ ಸೆಲೆಕ್ಷನ್ ಸೈಜಿಗೆ ಶಾರ್ಟ್ಕಟ್ ಕೀ ಏನು ಅಂತಂದರೆ, ಡಿಕ್ರೀಸ್ ಅಂದರೆ ರೆಡ್ಯೂಸ್ಗೆ ಹೇಳಿದೆ. ಸೊ ಟು ಇನ್ಕ್ರೀಸ್ ಅ ಸೆಲೆಕ್ಷನ್ ಸೈಜಿಗೆ ಏನು ಶಾರ್ಟ್ಕಟ್ ಕೀ ಅಂತಂದರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಗ್ರೇಟರ್ ದ್ಯಾನ್ ಅಥವಾ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಡಾಟ್ ಅಥವಾ ಫುಲ್ ಸ್ಟಾಪ್. ದಿಸ್ ಈಸ್ ಅ ಶಾರ್ಟ್ಕಟ್ ಕೀ ಟು ಇನ್ಕ್ರೀಸ್ ದ ಸೆಲೆಕ್ಷನ್ ಸೈಜ್. ಇನ್ಕ್ರೀಸ್ ಸೆಲೆಕ್ಷನ್ ಸೈಜ್ಗೆ ಏನು ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಗ್ರೇಟರ್ ದ್ಯಾನ್ ಅಥವಾ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಡಾಟ್ ಅಥವಾ ಪಾಯಿಂಟ್. These shortcut keys are commonly used in the text editors to adjust the font size. ಫಾಂಟ್ ಸೈಜು ಅಡ್ಜಸ್ಟ್ ಮಾಡೋದಕ್ಕೆ ನಾವು ಈ ಶಾರ್ಟ್ಕಟ್ ಕೀನ ಯೂಸ್ ಮಾಡ್ತೀವಿ. ಸೊ ಆಲ್ಟ್ ಪ್ಲಸ್ ಕಂಟ್ರೋಲ್ ಪ್ಲಸ್ ಎಸ್ ಶಾರ್ಟ್ಕಟ್ ಕೀ ಅದು ಟು ಸ್ಪ್ಲಿಟ್ ದ ಡಾಕ್ಯುಮೆಂಟ್. MS Word is developed in the year. MS Wordನ ಯಾವಾಗ ಡೆವಲಪ್ ಮಾಡಿದ್ದಾರೆ? ಇನ್ ದ ಇಯರ್ 1983. 1983 MS Wordನ ಡೆವಲಪ್ ಮಾಡಿದ್ದಾರೆ. MS Excel ವಾಸ್ ಫಸ್ಟ್ ರಿಲೀಸ್ಡ್ ಇನ್, MS Word ಯಾವಾಗ ಫಸ್ಟ್ ರಿಲೀಸ್ ಮಾಡಿದ್ದಾರೆ? ಇಟ್ ಈಸ್ 1985. ಇದು ಎಕ್ಸೆಲ್. MS ಪವರ್ ಪಾಯಿಂಟ್ ಯಾವಾಗ ರಿಲೀಸ್ ಮಾಡಿದ್ದಾರೆ? 1987. ಇದು ಪವರ್ ಪಾಯಿಂಟ್. ಅರ್ಥ ಆಯ್ತಲ್ವಾ? MS Word 1983, ಎಕ್ಸೆಲ್ 1985, ಪವರ್ ಪಾಯಿಂಟ್ 1987. How to update a values of a formula cells if auto calculate mode of a Excel is disabled. ಯಾವ ಶಾರ್ಟ್ಕಟ್ ಕೀನ ಯೂಸ್ ಮಾಡ್ತೀವಿ? ಇಟ್ ಈಸ್ ಅ F9. F9 is used to update a values of a formula cells if auto calculate mode of a Excel is disabled. F10 ಏನು ಶಾರ್ಟ್ಕಟ್ ಕೀನ? F10 active the menu bar. See, these are all the function keys from F1 to the F12 in a Excel. So take the screenshot. Which denotes the range from C1 through G6 in a Excel. C1 ಇಂದ G6ಗೆ ಎಕ್ಸೆಲ್ ಅಲ್ಲಿ ಯಾವ ರೀತಿ ಡಿನೋಟ್ ಮಾಡುತ್ತೆ ಅಂತಂದರೆ C1 is to G6. ಸೊ ಆಪ್ಷನ್ 3. In a computer spreadsheet, value of a formula 6 minus 2 into 2 plus 4 minus 3 divided by 2 is. ಇದನ್ನು ಆನ್ಸರ್ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಇದನ್ನು ಯಾವ ರೀತಿ ನೀವು ಸಾಲ್ವ್ ಮಾಡಬೇಕಂತಂದರೆ ಅಕಾರ್ಡಿಂಗ್ ಟು ದ ಬೋರ್ಡಮ್ಸ್ ರೂಲ್. ಬೋರ್ಡ್ಮಾ ರೂಲಿಂದ ನೀವು ಇದನ್ನು ಸಾಲ್ವ್ ಮಾಡಬೇಕು. ಫಸ್ಟ್ ಏನು ಮಾಡಬೇಕು? ಬ್ರಾಕೆಟಲ್ಲಿರೋದನ್ನ ನೀವು ಸಾಲ್ವ್ ಮಾಡಬೇಕು. 6 minus 2 ಏನಾಗುತ್ತೆ? 4 into 2 ಆ್ಯಸ್ ಇಟ್ ಈಸ್ ಬರೀಬೇಕು. ಪ್ಲಸ್ ಬ್ರ್ಯಾಕೆಟಲ್ಲಿದೆ ತಾನೆ, 4 minus 3 ಏನಾಗುತ್ತೆ? 1 by 2. 4 into 2 ಎಷ್ಟು? 4 2s 8 ಪ್ಲಸ್ 1 by 2 ಏನಾಗುತ್ತೆ? 0.5. 8.0.5 ಏನಾಗುತ್ತೆ? 8.5. ಅರ್ಥ ಆಯ್ತಲ್ವಾ? ಸೊ ಕರೆಕ್ಟ್ ಆಪ್ಷನ್ 3. ಫಸ್ಟ್ ಏನು ಮಾಡಬೇಕು? ಬ್ರಾಕೆಟಲ್ಲಿರೋದನ್ನ ನೀವು ಸಾಲ್ವ್ ಮಾಡಬೇಕಂದ್ರೆ 6 minus 2 4 into 2 4 minus 3 1 divided by 2. 4 2s 8 plus 1 by 2 0.5 ಆಗುತ್ತೆ. ಸೊ ಆನ್ಸರ್ 8.5. Dash type of chart is useful for comparing values over the category. ಕಂಪೇರಿಂಗ್ ವ್ಯಾಲ್ಯೂಸಿಗೆ ಯಾವ ಚಾರ್ಟ್ನ ಯೂಸ್ ಮಾಡ್ತೀವಿ ಅಂತಂದರೆ ಇಟ್ ಈಸ್ ಕಾಲ್ಡ್ ಆಸ್ ಅ ಕಾಲಮ್ ಚಾರ್ಟ್.
ಈ ರೀತಿ ಕಾಲಮ್ ಚಾರ್ಟ್ನ ಯೂಸ್ ಮಾಡಿ ನಾವು ಕಂಪೇರ್ ಮಾಡ್ತೀವಿ ಓವರ್ ಕೆಟಗರಿ. ಪೈ ಚಾರ್ಟ್ ಏನು? one data series to the sum of items. We use a pie chart. In a MX Excel, dash are numbered from 1 to onwards and dash are named from A to onwards. It is a 1 to ಏನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದೆ? ಇಟ್ ಈಸ್ ಅ ರೋಸ್. ಅಂದರೆ 1 2 3 ಇದು ರೋಸ್ನ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟು ಕಾಲಮ್ಸ್ ಏನು ಇಂಡಿಕೇಟ್ ಮಾಡುತ್ತೆ? A B C. ಇಟ್ ಈಸ್ ಅ ಕಾಲಮ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 4. In MS Excel, rows are numbered from 1 onwards and columns are named from A to onwards. See, rows ಏನು ಇಂಡಿಕೇಟ್ ಮಾಡುತ್ತೆ? 1 2 3 ಇಂಡಿಕೇಟ್ ಮಾಡುತ್ತೆ. ಕಾಲಮ್ ಏನು ಇಂಡಿಕೇಟ್ ಮಾಡುತ್ತೆ? ರೋಸ್ 1 2 3 ಇಂಡಿಕೇಟ್ ಮಾಡುತ್ತೆ. ಕಾಲಮ್ A B C ಇಂಡಿಕೇಟ್ ಮಾಡುತ್ತೆ. Dash shows a smaller picture of a printed page directly on a computer screen. ಅಂದರೆ it is called as a print view. ನೀವು ಒಂದು ಡಾಕ್ಯುಮೆಂಟ್ನ ಪ್ರಿಂಟ್ ಕೊಡೋಕೆ ಹೋದರೆ ಪ್ರಿಂಟ್ ಆಪ್ಷನ್ ಕೊಟ್ಟು ಅಲ್ಲಿ ನಮಗೆ ಡಾಕ್ಯುಮೆಂಟ್ ಕರೆಕ್ಟ್ ಸೈಜಿಗೆ ಇದೆನಾ ಇಲ್ಲ ಅಂತ ಸ್ಮಾಲಾಗಿ ಪಿಕ್ಚರ್ ತೋರಿಸ್ತಿದೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ವಿ ಕಾಲ್ ಇಟ್ ಆಸ್ ಅ ಪ್ರಿಂಟ್ ಪ್ರಿವ್ಯೂ. ಸ್ಲೈಡ್ ಸಾರ್ಟರ್ ವ್ಯೂ ಅಂದರೆ ಗೊತ್ತು, ಪ್ರೆಸೆಂಟೇಷನಲ್ಲಿ ಸ್ಲೈಡಲ್ಲಿ ಸೈಡಲ್ಲಿ ಮೆನಿಚೂರ್ ಅಂತಂದರೆ ಸ್ಮಾಲ್ ಆಗಿ ಸ್ಲೈಡ್ಸ್ ಡಿಸ್ಪ್ಲೇ ಆಗ್ತಿರುತ್ತೆ. ವಿ ಕ್ಯಾನ್ ರೀಅರೇಂಜ್ ದೆಮ್. ಇಟ್ ಈಸ್ ಕಾಲ್ಡ್ ಆಸ್ ಅ ಸ್ಲೈಡ್ ಸಾರ್ಟರ್ ವ್ಯೂ. ಫೈಲ್ ವಿತ್ ದ .pptx extension can be opened using MS PowerPoint. MS Excel .xl, MS Word .doc. In a MS PowerPoint, there are different views for displaying a presentation. Match the views with their descriptions. Normal view ಏನು ಹೇಳುತ್ತೆ? A combination of a several resizable pans presentation in a multiple ways at a once. It is called as a normal view. ನಿಮಗೆ ಅದೆಲ್ಲ ಗೊತ್ತಾಗಲಿಲ್ಲ ಅಂತಂದರೆ ನೋಟ್ ಪೇಜ್ ಏನು ಇಂಡಿಕೇಟ್ ಮಾಡುತ್ತೆ? ಅ ವ್ಯೂ ವಿತ್ ದ ಹೆಲ್ಪ್ ವಿತ್ ದ ಸ್ಲೈಡ್ ಅಟ್ ದ ಟಾಪ್ ಆಫ್ ಅ ಪೇಜ್ ಆ್ಯಂಡ್ ಟೆಕ್ಸ್ಟ್ ಬಾಕ್ಸ್ ಬಿಲೋ ಇಟ್ ಫಾರ್ ಅ ಟೈಪ್ಡ್ ನೋಟ್ಸ್. ಇಟ್ ಈಸ್ ಕಾಲ್ಡ್ ಎಸ್ ಅ ನೋಟ್ ಪೇಜ್. ಅಂದರೆ ಸಿಗೆ 2 ಎಲ್ಲಿದೆ? ಓನ್ಲಿ 1 ಆಪ್ಷನ್ 4. ನೀವು ಈ ರೀತಿ ಒಂದು ಗೊತ್ತಿದ್ರೆ ಇದು ಮಾಡಿ. ನೆಕ್ಸ್ಟು ಸ್ಲೈಡ್ ಸಾರ್ಟರ್ ಅಂತಂದ್ರೇನು? A light table type overhead view of all slides in your presentation laid out in a rows suitable for a big picture rearranging ಮಾಡೋಕ್ಕೆ ಬರುತ್ತೆ ಅಂತ ಹೇಳಿದ್ದೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಸ್ಲೈಡ್ ಸಾರ್ಟರ್. ಬಿಗೆ 1 ಎಲ್ಲಿದೆ? ಅದೇ ಆಪ್ಷನ್ ಇಲ್ಲಿ ಅರ್ಥ ಆಯ್ತು. ನಾರ್ಮಲ್ ವ್ಯೂ ಅಂತಂದ್ರೆ ಏನು? ಆಪ್ಷನ್ 3. ಅ ಕಾಂಬಿನೇಷನ್ ಆಫ್ ಅ ಸೆವೆರಲ್ ರೀಸೈಸಬಲ್ ಪ್ಯಾನ್ಸ್ ಪ್ರೆಸೆಂಟೇಷನ್ ಇನ್ ಅ ಮಲ್ಟಿಪಲ್ ವೇಸ್ ಅಟ್ ಅ ಒನ್ಸ್. ನೆಕ್ಸ್ಟು ಸ್ಲೈಡ್ ಶೋ ಅಂದ್ರೇನು? ದ ವ್ಯೂ ಯು ಯೂಸ್ ಟು ಶೋ ದ ಪ್ರೆಸೆಂಟೇಷನ್ ಆನ್ ಈಚ್ ಸ್ಕ್ರೀನ್. ಈಚ್ ಸ್ಲೈಡ್ ಫಿಲ್ಸ್ ವಿತ್ ದ ಎಂಟೈರ್ ಸ್ಕ್ರೀನ್ ಇನ್ ಇಟ್ಸ್ ಟರ್ನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 4. ಡ್ಯಾಶ್ ಅಲೋಸ್ ಯೂಸರ್ ಟು ಶೇರ್ ಅ ಫೈಲ್ ಬೈ ಇಮೇಲ್ ಅಂತಂದರೆ ಇಟ್ ಈಸ್ ಅ ಅಟ್ಯಾಚ್ಮೆಂಟ್. ನಾವೇನಾದರೂ ಮೇಲ್ ಕಳಿಸ್ತೀವಿ, ಯಾವುದಾದ್ರೂ ಡಾಕ್ಯುಮೆಂಟ್ನ ಅಟ್ಯಾಚ್ ಮಾಡಿ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಅಟ್ಯಾಚ್ಮೆಂಟ್. A email stands for a email full form ಏನು ಬರುತ್ತೆ? ಎಲೆಕ್ಟ್ರಾನಿಕ್ ಮೇಲ್. ಡ್ಯಾಶ್ ಈಸ್ ಅ ಸ್ಮಾಲ್ ಪಿಕ್ಚರ್ ಡಿನೋಟಿಂಗ್ ಅ ಫೈಲ್ ಫೋಲ್ಡರ್ ಆರ್ ಅ ಪ್ರೋಗ್ರಾಮ್ ಅಂತಂದರೆ ಇಟ್ ಈಸ್ ಕಾಲ್ಡ್ ಆಸ್ ಅ ಐಕಾನ್. ಐಕಾನ್ ಈಸ್ ಅ ಸ್ಮಾಲ್ ಪಿಕ್ಚರ್ ಡಿನೋಟಿಂಗ್ ಅ ಫೈಲ್ ಫೋಲ್ಡರ್ ಆರ್ ಅ ಪ್ರೋಗ್ರಾಮ್. ದೀಸ್ ಆರ್ ಆಲ್ ದ 30 ಕ್ವಶನ್ಸ್ ಆಫ್ ಅ ಕಂಪ್ಯೂಟರ್. ಐ ಹೋಪ್ ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ನಿಮ್ಮ ರೆಸ್ಪಾನ್ಸ್ ಮೇಲೆ ನಾವು
ಕ್ಲಾಸ್ನ ಕಂಟಿನ್ಯೂ ಮಾಡ್ತೀವಿ. ಸೊ ಮೇಕ್ ಯೂಸ್ ಆಫ್ ದೀಸ್ ಕ್ಲಾಸಸ್. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.